ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅದ್ನಾನ್ ಅವರು ಪ್ರವಾದಿಯವರ ಪಿತೃ ಪರಂಪರೆಯಲ್ಲಿ 21ನೇ ಪಿತರಾಗಿದ್ದಾರೆ. ಅಂದರೆ ಮುಹಮ್ಮದ್ ಬಿನ್ ಅಬ್ದುಲ್ಲಾ ಬಿನ್ ಅಬ್ದುಲ್ ಮುತ್ತಲಿಬ್ ಬಿನ್ ಹಾಶಿಮ್ ಬಿನ್ ಅಬ್ದೆ ಮನಾಫ್ ಬಿನ್ ಖುಸೈ ಬಿನ್ ಕಿಲಾಬ್ ಬಿನ್ ಮುರ್ರಾ ಬಿನ್ ಕಾಬ್ ಬಿನ್ ಲುಯ್ ಬಿನ್ ಗಾಲಿಬ್ ಬಿನ್ ಫಹರ್ ಬಿನ್ ಮಾಲಿಕ್ ಬಿನ್ ನದರ್ ಬಿನ್ ಕಿನಾನಾ ಬಿನ್ ಖುಜೈಮಾ ಬಿನ್ ಮುದ್ರಿಕಾ ಬಿನ್ ಇಲಿಯಾಸ್ ಬಿನ್ ಮುದರ್ ಬಿನ್ ನಜಾರ್ ಬಿನ್ ಮಾದ್ ಬಿನ್ ಅದನಾನ್. ಇದು ಅದ್ನಾನ್ ರವರ ಪ್ರವಾದಿಯವರ ಪಿತೃ ಪರಂಪರೆಯಲ್ಲಿ 21ನೇ ಸ್ಥಾನವಾಗಿದೆ. ಅದ್ನಾನ್ ಅವರ ಮಗ ಮಾದ್, ಇವರ ಏಕೈಕ ಪುತ್ರನಾದ ನಿಜಾರ್ ಅವರಿಗೆ 4 ಮಕ್ಕಳು. ಇವರ 4 ಮಕ್ಕಳಿಂದ 4 ಪ್ರಮುಖ ಗೋತ್ರಗಳು ಉಂಟಾಗಿದ್ದವು. ಅವುಗಳು ಯಾದ್, ಅನ್ಮಾರ್, ರಬಿಯಾ ಮತ್ತು ಮುಜ್ರ್. ಇದರಲ್ಲಿ ರಬಿಯಾ ಮತ್ತು ಮುಜ್ರ್ ಹಲವು ಶಾಖೆಗಳಾಗಿ ವಿಭಜಿಸಿಕೊಂಡರು. ಮುಜ್ರ್ ಗೋತ್ರವು 2 ಪ್ರಮುಖ ಶಾಖೆಗಳಾಗಿ ಹಂಚಿಹೋಯಿತು. ಒಂದು ಖೈಸ್ ಐಲಾನ್ ಬಿನ್ ಮುಜ್ರ್, ಇನ್ನೊಂದು ಇಲಿಯಾಸ್ ಬಿನ್ ಮುಜ್ರ್. ಖೈಸ್ ಐಲಾನ್ ಬಿನ್ ಮುಜ್ರ್ನಿಂದ ಬನು ಸುಲೇಮ್, ಬನು ಹವಾಜಿನ್, ಬನು ಗತ್ಫಾನ್ ಮತ್ತು ಬನು ಗತ್ಫಾನ್ನಿಂದ ಅಬ್ಸ್, ದುಬಿಯಾನ್, ಅಶ್ಜಾ, ಗನಿ ಬಿನ್ ಆಸರ್ ಎಂಬ ಗೋತ್ರಗಳಾಗಿ ಹಂಚಿಹೋಯಿತು. ಇಲಿಯಾಸ್ ಬಿನ್ ಮುಜ್ರ್ನಿಂದ ತಮೀಮ್ ಬಿನ್ ಮುರ್ರಾ, ಹುದೈಲ್ ಬಿನ್ ಮುದ್ರಿಕಾ, ಬನು ಅಸದ್ ಬಿನ್ ಖುಜೈಮಾ ಮತ್ತು ಕಿನಾನಾ ಬಿನ್ ಖುಜೈಮಾ. ನಂತರ ಈ ಕಿನಾನದಿಂದ ಖುರೈಶರು ಬಂದರು. ಇವರು ಫಹರ್ ಬಿನ್ ಮಾಲಿಕ್ ಬಿನ್ ನದರ್ ಬಿನ್ ಕಿನಾನರ ಸಂತತಿಗಳಾಗಿದ್ದರು. ಮುಂದೆ ಖುರೈಶ್ ವಿಭಿನ್ನ ಶಾಖೆಗಳಾಗಿ ವಿಭಜಿಸಲ್ಪಟ್ಟಿತು. ಇವುಗಳಲ್ಲಿ ಪೈಕಿ ಪ್ರಸಿದ್ಧವಾದದ್ದು ಜುಮ್, ಸೆಹೆಮ್, ಅದಿ, ಮಖ್ಜೂಮ್, ತೈಮ್ ಮತ್ತು ಕಿಲಾಬರ ಪುತ್ರ ಖುಸೈಯರ ಶಾಖೆಗಳು. ಅಂದರೆ ಅಬ್ದುದ್ದಾರ್ ಬಿನ್ ಖುಸೈ, ಅಸದ್ ಬಿನ್ ಅಬ್ದುಲ್ ಉಜ್ಜಾ ಬಿನ್ ಖುಸೈ ಮತ್ತು ಅಬ್ದೆ ಮನಾಫ್ ಬಿನ್ ಖುಸೈ ಮುಂತಾದವುಗಳು ಇದರಲ್ಲಿ ಒಳಪಟ್ಟಿದ್ದವು. ಪ್ರವಾದಿಯವರು ಹೇಳುತ್ತಿದ್ದರು, ಅಲ್ಲಾಹನು ಪ್ರವಾದಿ ಇಬ್ರಾಹಿಂ ಅಲೈಹಿಸ್ಸಲಾಂ ರವರ ಸಂತತಿಗಳಿಂದ ಪ್ರವಾದಿ ಇಸ್ಮಾಯಿಲ್ ಅಲೈಹಿಸ್ಸಲಾಂ ರವರನ್ನು ಆರಿಸಿದನು. ಪ್ರವಾದಿ ಇಸ್ಮಾಯಿಲ್ ಅಲೈಹಿಸ್ಸಲಾಂ ರವರ ಸಂತತಿಗಳಿಂದ ಕಿನಾನರನ್ನು, ಕಿನಾನರಿಂದ ಖುರೈಶರನ್ನು, ಖುರೈಶರಿಂದ ಬನು ಹಾಶಿಮ್ ಮತ್ತು ಬನು ಹಾಶಿಮ್ನಿಂದ ನನ್ನನ್ನು ಆಯ್ಕೆ ಮಾಡಿದನು ಎಂದು ಹೇಳುತ್ತಿದ್ದರು. ಈಗ ಅದ್ನಾನ್ ವಂಶವು ಹೆಚ್ಚಾಗಿ ವರ್ಧಿಸಿ ಇವರ ಜನಸಂಖ್ಯೆ ಜಾಸ್ತಿಯಾದಾಗ ಇವರು ನೀರು ಮತ್ತು ಮೇವಿನ ಹುಡುಕಾಟದಲ್ಲಿ ಅರೇಬಿಯಾದ ವಿವಿಧ ಭಾಗಗಳಲ್ಲಿ ಚದುರಿ ಹೋದರು. ವಾಸ್ತವದಲ್ಲಿ ಪ್ರವಾದಿ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರು ಮಕ್ಕಾವನ್ನು ನೆಲೆಸಿದರು. ಇವರು 137 ವರ್ಷದ ವಯಸ್ಸನ್ನು ಪಡೆದರು. ಮಕ್ಕಾ ಮತ್ತು ಕಾಬದ ನಾಯಕತ್ವ ಇವರಲ್ಲಿಯೇ ಇತ್ತು. ನಂತರ ಇವರ 2 ಮಕ್ಕಳಾದ ನಾಬಿತ್ ಮತ್ತು ಖಿದಾರ್ ಈ ಸ್ಥಾನವನ್ನು ಅಲಂಕರಿಸಿದರು. ಆದರೆ ದೀರ್ಘಕಾಲ ತನಕ ಅದನ್ನು ನಿಭಾಯಿಸಲು ಇವರಿಂದ ಸಾಧ್ಯವಾಗಲಿಲ್ಲ. ಮುಂದೆ ಈ ಕ್ರಮವು ತಿರುಗು ಮುರುಗಾಯಿತೆಂದು ಹೇಳಲಾಗುತ್ತದೆ. ಏಕೆಂದರೆ ನಂತರ ಅವರ ತಾತ ಮಜಾಜ್ ಬಿನ್ ಅಮ್ರ್ ಜುರ್ಹಮಿ ಎಲ್ಲ ನಿಯಂತ್ರಣಗಳು ತಮ್ಮ ಕೈಯಲ್ಲಿ ತೆಗೆದುಕೊಂಡರು. ಈಗ ಮಕ್ಕಾದಲ್ಲಿ ಜುರ್ಹಮ್ ಗೋತ್ರದವರ ನಿಯಂತ್ರಣವಿತ್ತು. ಆದರೆ ಪ್ರವಾದಿ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಮತ್ತು ಅವರ ತಂದೆ ಪ್ರವಾದಿ ಇಬ್ರಾಹಿಂ ಅಲೈಹಿಸ್ಸಲಾಂ ಕಾಬಾವನ್ನು ನಿರ್ಮಿಸಿದರು. ಆದ್ದರಿಂದ ಇವರ ಸ್ಥಾನವನ್ನು ಪರಿಗಣಿಸಿ ಪ್ರವಾದಿ ಇಸ್ಮಾಯಿಲ್ ಅಲೈಹಿಸ್ಸಲಾಂ ರವರ ಮಕ್ಕಳಿಗೆ ಒಂದು ಉನ್ನತ ಸ್ಥಾನವನ್ನು ನೀಡಿದರು. ಆದರೆ ಈ ಸ್ಥಾನಮಾನ ಹೆಸರಿಗಂತಿತ್ತು ಅಷ್ಟೇ. ಆಡಳಿತ ಅಥವಾ ನಾಯಕತ್ವದಲ್ಲಿ ಇವರು ಯಾವುದೇ ಪಾಲು ಹೊಂದಿರುವಂತಿರಲಿಲ್ಲ. ಕಾಲವು ಕಳೆದಂತೆ ಪ್ರವಾದಿ ಇಸ್ಮಾಯಿಲ್ ಅಲೈಹಿಸ್ಸಲಾಂ ರವರ ಸಂತತಿಗಳ ಪ್ರಭಾವ ಮುಸುಕಾಗಿ ನಾಮವಶೇಷಗೊಂಡಿತು. ಬನು ಜುರ್ಹಮ್ ಗೋತ್ರದವರು ಮಕ್ಕಾದಲ್ಲಿ ದೀರ್ಘಕಾಲ ಆಳಿದರು. ಇವರು ಮಕ್ಕಾದಲ್ಲಿ ಸಮೃದ್ಧವಾದ ಜೀವನವನ್ನು ಮಾಡಿದರು. ಆದರೆ ಅದೇ ರೀತಿ ಕಾಲವು ಕಳೆದಂತೆ ಬನು ಜುರ್ಹಮ್ ರವರ ಪ್ರಭಾವ ಕೂಡ ದುರ್ಬಲಗೊಂಡಿತು. ಇವರ ಸ್ಥಿತಿ ಎಲ್ಲಿಗೂ ಬಂತು ಅಂದರೆ
ಇವರ ಆಹಾರದ ವೆಚ್ಚ ಕೂಡ ಪೂರ್ತಿಯಾಗುತ್ತಿರಲಿಲ್ಲ. ಅದಕ್ಕಾಗಿ ಇವರು ಹಜ್ ಮಾಡಲು ಬರುವ ಪ್ರಯಾಣಿಕರು, ಯಾತ್ರಿಕರ ವಸ್ತುಗಳನ್ನು ಲೂಟಿ ಮಾಡಲು ಪ್ರಾರಂಭಿಸಿದರು ಮತ್ತು ಕಾಬಾದ ಸಂಪತ್ತನ್ನು ಕೂಡ ತಿನ್ನಲು ಹಿಂಜರಿಯಲಿಲ್ಲ. ಇವರ ಈ ಕಾರ್ಯಗಳಿಂದ ಬನು ಅದ್ನಾನ್ ವಿಚಲಿತರಾದರು. ಈಗ ಇಲ್ಲಿ ಇವರ ಪರಸ್ಪರ ವಿವಾದ ಮತ್ತೊಂದು ಬುಡಕಟ್ಟಿಗೆ ಮಕ್ಕಾದಲ್ಲಿ ಶಾಸನ ಮಾಡಲು ಅವಕಾಶ ಮಾಡಿಕೊಟ್ಟಿತು. ಅದೇನಾಯಿತು ಅಂದರೆ, ನೆರೆಯ ಪ್ರದೇಶವಾದ ಮರ್ರ ಝಹ್ರಾನ್ನಲ್ಲಿ ನೆಲೆಸಿದ ಬನು ಖುಜಾ, ಬನು ಅದ್ನಾನ್ ಮತ್ತು ಬನು ಜುರ್ಹಮ್ನ ನಡುವೆ ಬಿರುಕನ್ನು ನೋಡಿ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ಇವರ ಮೇಲೆ ದಾಳಿ ಮಾಡಿ ಇವರನ್ನು ಮಕ್ಕಾದಿಂದ ಗಡೀಪಾರು ಮಾಡಿ ಸ್ವತಃ ಅಧಿಕಾರಕ್ಕೇರಿದರು. ಇಬ್ನೆ ಇಸ್ಹಾಕ್ ರವರ ಪ್ರಕಾರ ನಾಡನ್ನು ತೊರೆಯಲು ನಿರ್ಬಂಧಿತರಾದ ಬನು ಜುರ್ಹಮ್ ಗೋತ್ರದವರು ಕಾಬಾದ ಎಲ್ಲ ಐತಿಹಾಸಿಕ ವಸ್ತುಗಳನ್ನು ಜಂಜಂ ಬಾವಿಗೆ ಹಾಕಿ ಅದನ್ನು ಮುಚ್ಚಿ ಅದರ ಕುರುಹುಗಳನ್ನು ಅಳಿಸಿದರು. ಈ ಘಟನೆಯು ಕ್ರಿಸ್ತ ಶಕ 2ನೇ ಶತಮಾನದ ಮಧ್ಯದಲ್ಲಾಗಿದೆ ಎಂದು ಹೇಳಲಾಗುತ್ತದೆ. ನಂತರ ಅಮ್ರ್ ಬಿನ್ ಹಾರಿಸ್ ಬಿನ್ ಮಜಾಜ್ ತುಂಬ ದುಃಖಿತರಾಗಿ ತಮ್ಮ ಅನುಯಾಯಿಗಳೊಂದಿಗೆ ಯಮನ್ ಕಡೆ ಹೊರಟರು. ಪ್ರವಾದಿ ಇಸ್ಮಾಯಿಲ್ ಅಲೆಹಿಸ್ಸಲಾಂ ರವರ ಕಾಲ ಕ್ರೈಸ್ತನಿಗಿಂತ ಸುಮಾರು 2000 ವರ್ಷಗಳಿಗಿಂತ ಮೊದಲಾಗಿತ್ತು ಎಂದು ಹೇಳಲಾಗುತ್ತದೆ. ಇದರ ಪ್ರಕಾರ ಬನು ಜುರ್ಹಮ್ ಗೋತ್ರದವರು ಮಕ್ಕಾದಲ್ಲಿ ಸುಮಾರು 20 ಶತಮಾನಗಳ ತನಕ ಆಧಿಪತ್ಯ ನಡೆಸಿದರು. ಆದರೆ ಈಗ ಮಕ್ಕಾದಲ್ಲಿ ಬನು ಖುಜಾ ಆಳುತ್ತಿದ್ದರು. ಸುಮಾರು 300 ವರ್ಷಗಳ ಕಾಲ ತನಕ ಮಕ್ಕಾ ಇವರ ನಿಯಂತ್ರಣದಲ್ಲಿತ್ತು ಮತ್ತು ಇದೇ ಸಮಯವಾಗಿತ್ತು ಅದ್ನಾನ್ ಬುಡಕಟ್ಟುಗಳು ಮಕ್ಕಾ ಮತ್ತು ಹಿಜಾಜ್ ತೊರೆದು ನೆರೆಯ ಪ್ರದೇಶಗಳಾದ ಇರಾಕ್ ಮತ್ತು ಬಹ್ರೇನ್ಗೆ ಹರಡಿದರು. ಮಕ್ಕಾದ ಅಕ್ಕಪಕ್ಕದಲ್ಲಿ ಕೇವಲ ಖುರೈಶರ ಕೆಲವೇ ಶಾಖೆಗಳು ಉಳಿದಿದ್ದವು. ಆದರೆ ಇವರು ಅಲೆಮಾರಿಗಳಂತೆ ಜೀವನ ಮಾಡುತ್ತಿದ್ದರು. ಇವರಲ್ಲಿ ಹುಸೈ ಬಿನ್ ಕಿಲಾಬ್ ಅವರು ಮುಂದೆ ಬಂದು ಖುರೈಶರ ಎಲ್ಲ ಬುಡಕಟ್ಟುಗಳನ್ನು ಒಗ್ಗಟ್ಟಿಸಿ ಬನು ಖುಜಾ ಮೇಲೆ ದಾಳಿ ಮಾಡಿ ಅವರನ್ನು ಮಕ್ಕಾದಿಂದ ಹೊರಹಾಕಿದರು. ಈ ರೀತಿ ಖುರೈಶರು ಮಕ್ಕಾವನ್ನು ಪುನಃ ವಶಪಡಿಸಿಕೊಂಡರು. ಹುಸೈ ಮಕ್ಕಾದ ಅತ್ಯಂತ ಪ್ರಭಾವಶಾಲಿ ನಾಯಕರನ್ನಾಗಿ ಮುಂದೆ ಬಂದರು. ಅವರು ಕಾಬಾದ ಉತ್ತರ ಭಾಗದಲ್ಲಿ ದಾರುನ್ ನದ್ವಾ ಎಂಬ ಕಟ್ಟಡವನ್ನು ಕಟ್ಟಿಸಿದರು. ಈ ದಾರುನ್ ನದ್ವಾ ಇವತ್ತಿನ ಪಾರ್ಲಿಮೆಂಟ್ ಅಥವಾ ಕಮ್ಯುನಿಟಿ ಹಾಲ್ ಇದ್ದ ಹಾಗೆ ಇತ್ತು. ಇಲ್ಲಿ ಮಕ್ಕಾ ಮತ್ತು ಅಕ್ಕಪಕ್ಕದ ಬುಡಕಟ್ಟಿನ ಪರಸ್ಪರ ಸಮಾಲೋಚನೆ ಮತ್ತು ಸಮಸ್ಯೆಗಳ ಪರಿಹಾರದ ಕೇಂದ್ರವಾಗಿತ್ತು. ಈಗ ಬಹುದೇವತ್ವ, ಮೂರ್ತಿ ಪೂಜೆ, ಅಂಧವಿಶ್ವಾಸಗಳನ್ನು ಧರ್ಮವನ್ನಾಗಿ ಅಂಗೀಕರಿಸಿದ ಅರಬಿಗಳ ಮಧ್ಯೆ ಯಹೂದಿ ಮತ್ತು ಕ್ರೈಸ್ತ ಧರ್ಮ ಹೇಗೆ ಪ್ರವೇಶಿಸಿತು ಎಂಬುದರ ಬಗ್ಗೆ ತಿಳಿಯೋಣ. ಅಲ್ಲಿಯವರೆಗೆ ನನ್ನನ್ನು ಅನುಮತಿ ಕೊಡಿ. ಅಸ್ಸಲಾಮು ಅಲೈಕುಂ.